ಎಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಮೈಸೂರು ಮಹಾನಗರ ಪಾಲಿಕೆ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ಹಾಗೂ ಸಾರ್ವಜನಿಕರ ಸಹಯೋಗದಲ್ಲಿ ನಡೆಯುತ್ತಿರುವ ವಿಶೇಷ ಸ್ವಚ್ಛತಾ ಅಭಿಯಾನ ಈ ತಿಂಗಳ ಅಂತ್ಯದವರೆಗೂ ನಡೆಯಲಿದೆ. ನಗರದ ಗೋಕುಲಂ ಬಡಾವಣೆ, ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಬಂಡಿಕೇರಿಯ ಸರ್ಕಾರಿ ಸ್ಥಳ, ಗೋಕುಲಂ ಸ್ಮಶಾನ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಸ್ವಚ್ಛತೆ ಕೈಗೊಳ್ಳಲಾಗಿದ್ದು, ಇಂದು ಗೋಡೆಗಳ ಮೇಲೆ ಸ್ವಚ್ಛತೆಯ ಚಿತ್ರಗಳನ್ನು ಬಿಡಿಸುವ ಮೂಲಕ ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲಾಯಿತು. ಈ ವೇಳೆ ಶಾಸಕ ಟಿಎಸ್ ಶ್ರೀವತ್ಸ, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಸವಿತಾ, ಪ್ರಾದೇಶಿಕ ಆಯುಕ್ತ ನಿತೀಶ್ ಪಾಟೀಲ್, ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಸಿಬ್ಬಂದಿ ಶ್ರೀಕರ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ದೂರದರ್ಶನದೊಂದಿಗೆ ಟಿಎಸ್ ಶ್ರೀವತ್ಸ, ನಗರ ಪಾಲಿಕೆ ಸರ್ಕಾರಿ ಜಾಗಗಳಲ್ಲಿ ಹೆಚ್ಚು ಕಸವಿರುವ ಸ್ಥಳಗಳನ್ನು ಗುರುತಿಸಿ ವಿಲೇವಾರಿ ಮಾಡುತ್ತಿರುವುದು ಶ್ಲಾಘನೀಯ. ಇದಕ್ಕೆ ಸ್ಥಳೀಯ ಜನತೆಯಿಂದಲೂ ಉತ್ತಮ ಬೆಂಬಲ ದೊರೆತಿದೆ ಎಂದರು. ವಾರದೊಳಗೆ ಇದನ್ನ ಜನ ಮೆಚ್ಚಬೇಕು. ಬರೀ ಕ್ಲೀನಿಂಗ್ ಅಷ್ಟೇ ಅಲ್ಲ, ಜನನು ನಾಳೆ ನೆಮ್ಮದಿಯಾಗಿದ್ದೀವಿ ಅಂತ ಅನ್ನೋ ರೀತಿಯಲ್ಲಿ ನಾನು ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ನಗರ ಪಾಲಿಕೆ ಸಿಬ್ಬಂದಿ ಹಾಗೂ ವಾಕ್ ಶ್ರವಣ ಸಂಸ್ಥೆಯ ವಿದ್ಯಾರ್ಥಿಗಳು ಒಗ್ಗೂಡಿ ವಲಯ 4ರಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳು ಈ ಅಭಿಯಾನದಲ್ಲಿ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಸ್ವತಂತ್ರ ದಿನಾಚರಣೆ ಅಂಗವಾಗಿ ಈ ತಿಂಗಳು ಅಂದ್ರೆ ಆಗಸ್ಟ್ 31 ವರೆಗೂ 1ನೇ ತಾರೀಕಿಂದ ಆಗಸ್ಟ್ 31 ವರೆಗೂ ಕೂಡ ನಾವು ಡ್ರೈವ್ ಅನ್ನು ಹಮ್ಮಿಕೊಂಡಿದ್ದೀವಿ. ಚೆನ್ನಾಗಿ ನಡೀತಾ ಇದೆ. ಎಲ್ಲ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಭಾಗಿಯಾಗಿ ಆಗಸ್ಟ್ 31 ವರೆಗೂ ಮೈಸೂರಿನಲ್ಲಿ ಇರ್ತಕ್ಕಂಥ 80 ಕಸಮುಕ್ತ ತಾಣಗಳನ್ನಾಗಿ ಮಾಡಲಿಕ್ಕೆ ಪಣ ತೊಡಲಿದೆ. ನಿತೀಶ್ ಪಾಟೀಲ್, ನಗರದ 80 ಕಡೆಗಳಲ್ಲಿ ಕಸವಿರುವ ಜಾಗಗಳನ್ನು ಗುರುತಿಸಿ ಸಂಪೂರ್ಣ ಕಸಮುಕ್ತಗೊಳಿಸುವುದೇ ಈ ಅಭಿಯಾನದ ಉದ್ದೇಶ ಎಂದು ಮಾಹಿತಿ ನೀಡಿದರು. ಹಿರಿಯ ಅಧಿಕಾರಿಗಳು ಸೇರಿಬಿಟ್ಟು 80 ಪ್ರದೇಶಗಳನ್ನು ಎಲ್ಲಿ ತುಂಬ ಜಾಸ್ತಿ ಕಸ ಬೀಳ್ತಾ ಇತ್ತು ಅದನ್ನ ಕಸಮುಕ್ತ ಪ್ರದೇಶವನ್ನಾಗಿ ಮಾಡಿ ಇಡೀ ನಮ್ಮ ಮೈಸೂರನ್ನ ಸ್ವಚ್ಛ ನಗರವನ್ನಾಗಿ ಮಾಡಲು ಮೈಸೂರು ಮಹಾನಗರ ಪಾಲಿಕೆ ಕೆಲಸ ಮಾಡ್ತಾ ಇದೆ. ಶ್ರೀಕರ್, ಶಾಸಕರ ಮಾರ್ಗದರ್ಶನದಂತೆ ಮೈಸೂರು ನಗರವನ್ನು ಸ್ವಚ್ಛವಾಗಿಟ್ಟು ಇತರ ನಗರಗಳಿಗೆ ಮಾದರಿಯಾಗಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದು ವಿವರಿಸಿದರು. ಎಲ್ಲರನ್ನೂ ಒಂದು ಇನ್ಸ್ಪೈರ್ ಮಾಡೋ ಒಂದು MCC ಒಂದು ಕಾರ್ಯಕ್ರಮ ಇದು. ಎಲ್ಲ ನಗರ ಜನರು ಕೂಡ ಇದ್ರ ಜೊತೆ ಕೈಗೂಡಿಸಿದ್ದಾರೆ. ಇದೇ ಥರ ಮುಂದೆ ನಾವು ಆಕ್ಟಿವಿಟೀಸ್ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಸ್ಥಳೀಯರಾದ ಮಂಜುಳ, ಮಹಾನಗರ ಪಾಲಿಕೆ ಮಾಡುತ್ತಿರುವ ಈ ಸ್ವಚ್ಛತಾ ಕಾರ್ಯದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಿದೆ. ಇದೊಂದು ಉತ್ತಮ ಕಾರ್ಯವಾಗಿದ್ದು, ಇದು ನಿರಂತರವಾಗಿ ನಡೆದರೆ ಸ್ಥಳೀಯ ಜನತೆಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಮಗೂ ಅನುಕೂಲನೇನೆ, ಎಲ್ಲರಿಗೂ, ನಮ್ಮೊಬ್ಬರಿಗೆಲ್ಲ ಎಲ್ಲರಿಗೂ ಅನುಕೂಲನೇ. ತುಂಬಾ ನಮಗೆ ತೊಂದರೆ ಆಯ್ತು.